ಕೆ ಮಂಜು ನಟನೆಯ ಪಡ್ಡೆ ಹುಲಿ ಚಿತ್ರದಲ್ಲಿ ಮತ್ತೊಬ್ಬ ಸ್ಟಾರ್ ನಟರು ಕಾಣಿಸಿಕೊಂಡಿರುವ ಸುದ್ದಿ ಈಗಷ್ಟೇ ಬೆಳಕಿಗೆ ಬಂದಿದೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವುದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಅವರ ನಟನೆಯ ದೃಶ್ಯಗಳನ್ನು ಒಳಗೊಂಡ ಟ್ರೇಲರ್ ಕೂಡ ಚಿತ್ರತಂಡ ಈ ಹಿಂದೆ ಬಿಡುಗಡೆ ಮಾಡಿತ್ತು. ಈಗ ನಟ ಪುನೀತ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹೌದು, ಶ್ರೇಯಸ್ನ ಮೊದಲ ಚಿತ್ರಕ್ಕೆ ಪವರ್ ಸ್ಟಾರ್ ಜೊತೆಯಾಗಿದ್ದು, ಇವರ ಪಾತ್ರವನ್ನು ಬಹಿರಂಗಗೊಳಿಸುವ ಟ್ರೇಲರ್ ಇದೇ ತಿಂಗಳು ಏಪ್ರಿಲ್ 10ರಂದು PRK ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ಹೊರಟಿದೆ. ಪುನೀತ್ ಅವರು ಈ ಚಿತ್ರದಲ್ಲಿ ಯಾವ ರೀತಿಯ ಪಾತ್ರ ಮಾಡಿದ್ದಾರೆಂಬ ಕುತೂಹಲಕ್ಕೆ ಈ ಟೀಸರ್ನಿಂದ ಬ್ರೇಕ್ ಬೀಳಲಿದೆ ಎಂದು ಚಿತ್ರದ ನಿರ್ದೇಶಕ ಗುರು ದೇಶಪಾಂಡೆ ಅವರು ಹೇಳಿದ್ದಾರೆ. ರಮೇಶ್ ರೆಡ್ಡಿ ನಂಗ್ಲಿ ನಿರ್ಮಿಸಿರುವ ಈ ಚಿತ್ರ ಇನ್ನೇನು ಏಪ್ರಿಲ್ 19ರಂದು ಅದ್ದೂರಿಯಾಗಿ ತೆರೆಗೆ ತರಲಾಗುತ್ತಿದೆ. ಚಿತ್ರದಲ್ಲಿ ಸದ್ದಿಲ್ಲದೆ ಸ್ಟಾರ್ ಹೀರೋಗಳು ನಟಿಸುವ ಮೂಲಕ ಹೊಸ ನಟನ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇತ್ತೀಚೆಗೆ ಕನ್ನಡದಲ್ಲಿ ಹೊಸ ನಾಯಕ ನಟನ ಚಿತ್ರದಲ್ಲಿ ಇಬ್ಬರು ಸ್ಟಾರ್ಗಳು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಇದೇ ಮೊದಲು ಅನಿಸುತ್ತದೆ. ರಕ್ಷಿತ್ ಶೆಟ್ಟಿ ಅವರು ಕಾಲೇಜಿನಲ್ಲಿ ಸೀನಿಯರ್ ವಿದ್ಯಾರ್ಥಿ ಪಾತ್ರ ಮಾಡಿದ್ದಾರೆ. ಕಬಡ್ಡಿ ತಂಡದ ನಾಯಕನ ಗೆಟಪ್ ತೊಟ್ಟು ಪಡ್ಡೆ ಹುಲಿ ಅಂಗಳಕ್ಕೆ ರಕ್ಷಿತ್ ಆಗಮಿಸಿದ್ದಾರೆ. ಇನ್ನು ಇದೇ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಯಾವ ರೀತಿಯ ಪಾತ್ರ ಮಾಡಿದ್ದಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಚಿತ್ರದ ಕೊನೆಯ 15 ನಿಮಿಷದಲ್ಲಿ ಬರುತ್ತದೆ. ಕನಸು ಕಟ್ಟಿಕೊಂಡ ಹುಡುಗರಿಗೆ ಜೋಶ್ ತುಂಬುವ ಪಾತ್ರ ಅವರದ್ದು. ಆದರೆ ಹಾಡಿನ ಮೂಲಕ ಯಾಕೆ ಬರುತ್ತಾರೆ, ಅವರಿಗೂ ನಾಯಕನಿಗೂ ಏನು ಸಂಬಂಧ ಎಂಬುದನ್ನ ತೆರೆ ಮೇಲೆ ನೋಡಬೇಕು. ಹಾಗೆ ಇಲ್ಲಿ ಪುನೀತ್ ನಿಜ ಜೀವನಕ್ಕೆ ಹತ್ತಿರವಾಗುವಂತ ಪಾತ್ರವನ್ನೇ ಮಾಡಿದ್ದಾರೆ. ಆ ಕುರಿತು ಮಾಹಿತಿಗಳನ್ನು ಹೇಳುವ ಒಂದು ಟ್ರೇಲರ್ ಅನ್ನ ಏಪ್ರಿಲ್ 10ಕ್ಕೆ ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಗುರು ದೇಶಪಾಂಡೆ ಹೇಳಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿ ನಿಶ್ವಿಕಾ ನಾಯ್ಡು ನಾಯಕಿಯಾಗಿ ನಟಿಸಿರುವ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ನಾಯಕನ ತಂದೆ ಪಾತ್ರದಲ್ಲಿ ನಟಿಸಿದ್ದಾರೆ. ಅಲ್ಲಿಗೆ ಹೊಸ ನಟನ ಚಿತ್ರದಲ್ಲಿ 3 ಸ್ಟಾರ್ ನಟರು ಕಾಣಿಸಿಕೊಂಡಂತಾಯಿತು. ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.